ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು. ಹಾಗೆ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಾಗುತ್ತಿರುವ ಸುಂದಾ ಸ್ಟ್ರೇಟ್ ಯಾವ ಎರಡು ದ್ವೀಪಗಳನ್ನು ಪ್ರತ್ಯೇಕಿಸುತ್ತದೆ? ಆಪ್ಷನ್ ಎ ಜಾವಾ ಮತ್ತು ಸುಮತ್ರಾ, ಗಲ್ಫ್ ಆಫ್ ಮೆಕ್ಸಿಕೋ ಅಂಡ್ ಕೆರಿಬಿಯನ್ ಸಮುದ್ರ, ಪಾಕ್ ಕೊಲ್ಲಿ ಮತ್ತು ಬಂಗಾಳ ಕೊಲ್ಲಿ, ಅಂಡಮಾನ್ ಸಮುದ್ರ ಮತ್ತು ದಕ್ಷಿಣ ಚೀನಾ ಸಮುದ್ರ. ಸರಿಯಾದ ಉತ್ತರ ಆಪ್ಷನ್ ಎ ಜಾವಾ ಮತ್ತು ಸುಮಾತ್ರಾ. ಸುಂದಾ ಜಲಸಂಧಿಯು ಇಂಡೋನೇಷ್ಯಾದ ಜಾವಾ ಮತ್ತು ಸುಮತ್ರಾ ದ್ವೀಪಗಳ ನಡುವಿನ ಜಲಸಂಧಿಯಾಗಿದೆ. ಇದು ಜಾವಾ ಸಮುದ್ರವನ್ನು ಹಿಂದೂ ಮಹಾಸಾಗರಕ್ಕೆ ಸಂಪರ್ಕಿಸುತ್ತದೆ. ಜಲಸಂಧಿಯು ಹಲವಾರು ದ್ವೀಪಗಳಿಂದ ಕೂಡಿದೆ. ಅವುಗಳಲ್ಲಿ ಹಲವು ಜ್ವಾಲಾಮುಖಿ ಮೂಲಗಳಾಗಿವೆ. ಭಾರತ ಮತ್ತು ಇಂಡೋನೇಷ್ಯಾ ಸುಂದಾ ಜಲಸಂಧಿಯಲ್ಲಿ 3 ದಿನಗಳ ದ್ವಿಪಕ್ಷೀಯ ಮೆಗಾ ನೌಕಾ ವ್ಯಾಯಾಮ ಸಮುದ್ರ ಶಕ್ತಿ ಆರಂಭಿಸಿದವು. ಮುಂದಿನ ಪ್ರಶ್ನೆ, 1 ಗಂಟೆಗೆ ಎಷ್ಟು ರೇಖಾಂಶದ ಖಾತೆ ಇದೆ? ಆಪ್ಷನ್ ಎ 10 ಡಿಗ್ರಿ, ಆಪ್ಷನ್ ಬಿ 15 ಡಿಗ್ರಿ, ಆಪ್ಷನ್ ಸಿ 20 ಡಿಗ್ರಿ, ಆಪ್ಷನ್ ಡಿ 25 ಡಿಗ್ರಿ. ಸರಿಯಾದ ಉತ್ತರ ಆಪ್ಷನ್ ಬಿ 15 ಡಿಗ್ರಿ. 1 ಗಂಟೆ 15 ಡಿಗ್ರಿಗೆ ಸಮಾನ. 360 ಡಿಗ್ರಿಗಳು 24 ಗಂಟೆಗೆ ಸಮಾನ ಮತ್ತು ನಾವು 360 24ರಿಂದ ಭಾಗಿಸಿದಾಗ ನಮಗೆ ಪ್ರತಿ ಗಂಟೆಯು 15 ಡಿಗ್ರಿಗಳಿಗೆ ಸಮವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಭೂಮಿಯಿಂದ ಸೂರ್ಯನಿಗಿರುವ ದೂರ ಎಷ್ಟು? ಆಪ್ಷನ್ ಎ 7 ಬೆಳಕಿನ ನಿಮಿಷಗಳು, ಆಪ್ಷನ್ ಬಿ 8 ಬೆಳಕಿನ ನಿಮಿಷಗಳು, ಆಪ್ಷನ್ ಸಿ 9 ಬೆಳಕಿನ ನಿಮಿಷಗಳು, ಆಪ್ಷನ್ ಡಿ 10 ಬೆಳಕಿನ ನಿಮಿಷಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 8 ಬೆಳಕಿನ ನಿಮಿಷಗಳು. ಸೂರ್ಯ ಭೂಮಿಯಿಂದ ಸುಮಾರು 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಅಂತಹ ದೊಡ್ಡ ದೂರವನ್ನು ಬೆಳಕಿನ ವರ್ಷ ಎಂದು ಕರೆಯಲ್ಪಡುವ ಮತ್ತೊಂದು ಘಟಕದಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಬೆಳಕಿನ ವರ್ಷ ಎಂದರೆ ಬೆಳಕು ಒಂದು ವರ್ಷದಲ್ಲಿ ಪ್ರಯಾಣಿಸುವ ದೂರ. ಬೆಳಕಿನ ವೇಗ ಸೆಕೆಂಡಿಗೆ ಸುಮಾರು 3 ಲಕ್ಷ ಕಿಲೋಮೀಟರ್. ಹೀಗಾಗಿ ಭೂಮಿಯಿಂದ ಸೂರ್ಯನ ಅಂತರವು ಸುಮಾರು 8 ಬೆಳಕಿನ ನಿಮಿಷಗಳು ಎಂದು ಹೇಳಬಹುದು. ಮುಂದಿನ ಪ್ರಶ್ನೆ, ಅಧಿಸೂಚಿತ ಪ್ರದೇಶ ಸಮಿತಿಯ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜವಲ್ಲ? ಆಪ್ಷನ್ ಎ ಇದು ಪುರಸಭೆಯ ಸಂವಿಧಾನಕ್ಕೆ ಅಗತ್ಯವಿರುವ ಎಲ್ಲ ಷರತ್ತುಗಳನ್ನು ಪೂರೈಸದ ಪ್ರದೇಶವಾಗಿದೆ. ಆಪ್ಷನ್ ಬಿ ಇದು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಮತ್ತು ಹೊಸ ಕೈಗಾರಿಕೆಗಳನ್ನು ಸ್ಥಾಪಿಸುವ ಪ್ರದೇಶದಲ್ಲಿ ರಚಿಸಲಾಗಿದೆ. ಆಪ್ಷನ್ ಸಿ ಎಲ್ಲ ಸದಸ್ಯರನ್ನು ರಾಜ್ಯ ಸರ್ಕಾರವು ನೇಮಿಸುತ್ತದೆ. ಆಪ್ಷನ್ ಡಿ ಅಧಿಸೂಚಿತ ಪ್ರದೇಶ ಸಮಿತಿಯನ್ನು ಶಾಸಕಾಂಗ ಕಾಯಿದೆಯಿಂದ ರಚಿಸಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಅಧಿಸೂಚಿತ ಪ್ರದೇಶ ಸಮಿತಿಯನ್ನು ಶಾಸಕಾಂಗ ಕಾಯಿದೆಯಿಂದ ರಚಿಸಲಾಗಿದೆ. ಅಧಿಸೂಚಿತ ಪ್ರದೇಶ ಸಮಿತಿಯು ಶಾಸಕಾಂಗ ಕಾಯಿದೆಯ ಮೂಲಕ ರಚಿಸಲಾಗುವುದಿಲ್ಲ. ಇದು ಪುರಸಭೆಯ ರಚನೆಗೆ ಎಲ್ಲ ಷರತ್ತುಗಳನ್ನು ಪೂರೈಸದ ಪ್ರದೇಶವಾಗಿದೆ. ಅಧ್ಯಕ್ಷರು ಮತ್ತು ಸಮಿತಿಯ ಎಲ್ಲ ಇತರ ಸದಸ್ಯರನ್ನು ರಾಜ್ಯ ಸರ್ಕಾರವು ನೇಮಿಸುತ್ತದೆ. ಎನ್ಎಸಿ ಅನ್ನು ಅಧಿಸೂಚನೆಯ ಮೂಲಕ ರಚಿಸಬಹುದು ಮತ್ತು ಕಾನೂನಿನ ಅಗತ್ಯವಿಲ್ಲ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಅಸ್ಪೃಶ್ಯತೆಯನ್ನು ರದ್ದುಗೊಳಿಸುತ್ತದೆ? ಆಪ್ಷನ್ ಎ ಲೇಖನ 15, ಆಪ್ಷನ್ ಬಿ ಲೇಖನ 16, ಆಪ್ಷನ್ ಸಿ ಲೇಖನ 17, ಆಪ್ಷನ್ ಡಿ ಲೇಖನ 18. ಸರಿಯಾದ ಉತ್ತರ ಆಪ್ಷನ್ ಸಿ ಲೇಖನ 17. ಅಸ್ಪೃಶ್ಯತಾ ನಿರ್ಮೂಲನೆಯನ್ನು ವಿಧಿ 17ರ ಅಡಿಯಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಸೇರಿಸಲಾಗಿದೆ. ಇದು ವ್ಯಕ್ತಿಗಳ ವಿರುದ್ಧ ಲಭ್ಯವಿರುವ ಕೆಲವೇ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ. ಅಸ್ಪೃಶ್ಯತಾ ಕಾನೂನನ್ನು ಮತ್ತಷ್ಟು ಬಲಪಡಿಸಲು ಸಂಸತ್ತು 1955ರಲ್ಲಿ ಅಸ್ಪೃಶ್ಯತಾ ಕಾಯಿದೆಯನ್ನು ಅಂಗೀಕರಿಸಿತು. ಇದು ಜೂನ್ 1, 1955ರಿಂದ ಜಾರಿಗೆ ಬಂದಿತು. ಈ ಕಾಯಿದೆಯನ್ನು ಮತ್ತಷ್ಟು ತಿದ್ದುಪಡಿ ಮಾಡಿ 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯಿದೆ 1955 ಎಂದು ಮರುನಾಮಕರಣ ಮಾಡಲಾಯಿತು. ಮುಂದಿನ ಪ್ರಶ್ನೆ, ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸಚಿವಾಲಯವು ಯಾವ ಮೊಬೈಲ್ ಅಪ್ಲಿಕೇಶನ್ನ ಮೌಲ್ಯಮಾಪನದ ಮೇಲೆ ಪ್ರಭಾವ ಬೀರಲಿದೆ? ಆಪ್ಷನ್ ಎ ನನ್ನ ಫಾಸ್ಟ್ಯಾಗ್, ಆಪ್ಷನ್ ಬಿ ಉಮಂಗ್, ಆಪ್ಷನ್ ಸಿ ಡಿಜಿಲಾಕರ್, ಆಪ್ಷನ್ ಡಿ ಆರೋಗ್ಯ ಸೇತು. ಸರಿಯಾದ ಉತ್ತರ ಆಪ್ಷನ್ ಬಿ ಉಮಂಗ್.
ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸಚಿವಾಲಯವು ಉಮಾಂಗ್ ಅಪ್ಲಿಕೇಶನ್ನ ಪ್ರಭಾವದ ಮೌಲ್ಯಮಾಪನವನ್ನು ಮಾಡುವ ಏಜೆನ್ಸಿಯನ್ನು ಆಯ್ಕೆ ಮಾಡಲಿದೆ. ಉಮಾಂಗ್ ಅಪ್ಲಿಕೇಶನ್ ಅನ್ನು 2017ರಲ್ಲಿ ಪ್ರಾರಂಭಿಸಲಾಯಿತು. ಒಂದೇ ವೇದಿಕೆಯಲ್ಲಿ 2000ಕ್ಕೂ ಹೆಚ್ಚು ಸರ್ಕಾರಿ ಸೇವೆಗಳನ್ನು ಒದಗಿಸಲು ಇದು ನೆರವಾಯಿತು. ಕೆಲವು ನಾಗರಿಕರು ಏಕೆ ಅಪ್ಲಿಕೇಶನ್ ಅನ್ನು ಬಳಸುತ್ತಿಲ್ಲ ಎಂದು ಸರ್ಕಾರವು ವಿಶ್ಲೇಷಿಸಲು ಬಯಸುತ್ತದೆ. ಈ ಮಾಹಿತಿಗಳು ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.